ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ? ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಿರಬೇಕು, ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಮೌಲ್ವಿ ಎಲ್ಲಿ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ? ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಿರಬೇಕು, ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಮೌಲ್ವಿ ಎಲ್ಲಿ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ? ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಿರಬೇಕು, ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಮೌಲ್ವಿ ಎಲ್ಲಿ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ? ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಿರಬೇಕು, ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಮೌಲ್ವಿ ಎಲ್ಲಿ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ? ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಿರಬೇಕು, ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಮೌಲ್ವಿ ಎಲ್ಲಿ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ? ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಿರಬೇಕು, ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಮೌಲ್ವಿ ಎಲ್ಲಿ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ? ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ.
ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ಮೌಲ್ವಿ ಎಲ್ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ. ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ಮೌಲ್ವಿ ಎಲ್ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ. ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ಮೌಲ್ವಿ ಎಲ್ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ. ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು. ಧರ್ಮದ ಬಗ್ಗೆ ಯಾರೇ ಮಾತಾಡ್ಲಿ ತಲೆ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. ನಾನು ಕೂಡ ಸಿದ್ಧ, ನೀವು ಕೂಡ ಸಿದ್ಧರಿರಬೇಕು ಅನ್ನುವಂತ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ಮೌಲ್ವಿ ಎಲ್ ಹೋದ ಅನ್ನೋದೇ ಪ್ರಶ್ನೆ. ಪೊಲೀಸರು ಆತನ ಪತ್ತೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಉದಯಗಿರಿ ಠಾಣೆ ಮುಂಭಾಗದಲ್ಲಿ ಗಲಭೆ ಎಬ್ಬಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು, ಯಾರ ಪ್ರಚೋದನೆ ಇರಬಹುದು, ಯಾರ ಕುಮ್ಮಕ್ಕಿನಿಂದ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎದ್ದಿದೆ ಅನ್ನುವಂತಹ ಪ್ರಶ್ನೆಗೆ ಎಸ್ಡಿಪಿಐ ಕೈವಾಡ ಇರಬಹುದು. ಗಲಾಟೆಗೆ ಎಸ್ಡಿಪಿಐ ಕಾರ್ಯಕರ್ತ ಪ್ರಚೋದನೆ ಕೊಟ್ರ. ಮೌಲ್ವಿ ಮುಫ್ತಿ ಮುಸ್ತಾಕ್ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದಾಯ್ತು.